ಹೇ ಫ್ಯಾಮ್ ವಾಟ್ಸ್ಆಪ್ ಎಲ್ಲ ಹೇಗಿದ್ದೀರಾ ಗೈಸ್ 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 ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಆಫ್ಟರ್ ಲಾಂಗ್ ಟೈಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನಗೂ ಕೂಡ ವೆಲ್ಕಮ್ ಬ್ಯಾಕ್ ನಿಮ್ಗೂ ವೆಲ್ಕಮ್ ಬ್ಯಾಕ್ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ನೋಡ್ರಿ ಅಲ್ಲಿ 12 ಗಂಟೆ ಆಗಕ್ಕೆ ಬಂದಿದೆ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಏನಪ್ಪಾ ಅಂದ್ರೆ ಇವತ್ತಿಂದು ರೀಲ್ ಶೂಟ್ ಮಾಡೋದಿದೆ ಒಂದು ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀವಿ ಸೊ ಬನ್ನಿ ರೀಲ್ ಶೂಟ್ ಮಾಡಕ್ ಹೋಗ್ತಾ ಇದೀನಿ ಐಟಮ್ ಪ್ಯಾಕ್ ಮಾಡ್ಕೊಬಿಡೋಣ ಫಸ್ಟ್ ಇವಾಗಲೇ ಐಟಮ್ ಪ್ಯಾಕ್ ಮಾಡ್ಕೊಬಿಡೋಣ ಏನಪ್ಪಾ ಅಂದ್ರೆ ಒಂದ್ ನಿಮಿಷ ರೀ ಗೈಸ್ ಕೈಯಲ್ಲಿ ಮಾಡ್ತೀನಿ ಗಿಂಬಲ್ ಕಿತ್ತಾಕ್ಬಿಡ್ತೀನಿ ಒಂದ್ ನಿಮಿಷ ಗೈಸ್ ಏನಪ್ಪಾ ಅದು ಅಂದ್ರೆ ನೋಡ್ರಿ ಇವಾಗ ಮೈಕ್ ತಗೊಂತ ಇದೀನಿ ಮೈಕ್ ಆಮೇಲೆ ಇದನ್ನ ತಗೊಂಡಿದೀನಿ ಆಮೇಲೆ ಸ್ಕ್ರಿಪ್ಟ್ ಬುಕ್ ಈ ಬ್ಯಾಗ್ ಎಲ್ಲಿ ಬಿದ್ದೈತೆ ಇಲ್ಲಿ ಬಿದ್ದೈತೆ ಬ್ಯಾಗು ಈ ಫ್ಯಾನ್ ಗಳನ್ನ ಫಿಟ್ ಮಾಡ್ಬೇಕು ಗೈಸ್ ಇವೆರಡು ಫ್ಯಾನ್ ನ ಫಿಟ್ ಮಾಡಕ್ ಟೈಮೇ ಸಿಗ್ತಾ ಇಲ್ಲ ಸೊ ಗೈಸ್ ಫೈನಲಿ ಬ್ಯಾಗ್ ಏನೋ ರೆಡಿ ಆಗೋಯ್ತು ಇಲ್ಲಿಂದ ನಾವು ಹೊರಡ್ಬೇಕು ನನ್ನ ಫ್ರೆಂಡ್ ನಾನು ಪಿಕ್ ಮಾಡಕ್ ಬರ್ತಾವನೆ ಸಾರಿ ಲೈಟ್ ಆನ್ ಮಾಡ್ಕೊಂಡಿಲ್ಲ ಸಾರಿ ಫಾರ್ ದಟ್ ಫ್ರೆಂಡ್ ಪಿಕ್ ಮಾಡಕ್ ಬರ್ತಾವನೆ ಅವ್ನಿಗೆ ವೇಟಿಂಗು ನಾಳೆ ಬೆಳಿಗ್ಗೆ ರೀಲ್ಸ್ ಮಾತ್ರ ಕ್ರೇಜಿ ಆಗೈತೆ ಕಾಮಿಡಿ ರೀಲು ಮಸ್ತಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಾಳೆ ಬೆಳಿಗ್ಗೆ 5:50 ಅಪ್ಲೋಡ್ ಆಯ್ತಿದೆ ನೋಡಿ ಎಲ್ಲ ಎಂಟರ್ಟೈನ್ಮೆಂಟ್ ಮಸ್ತ್ ಆಗಿರುತ್ತೆ ಮಜಾ ಮಾಡಿ ಸೊ ಇವಾಗ ನನ್ನ ಫ್ರೆಂಡ್ ಬರ್ತಾವ ನಾನು ಪಿಕ್ ಮಾಡಕ್ಕೆ ಅವ್ನು ಬಂದ ತಕ್ಷಣ ಅವನ್ನ ಕರ್ಕೊಂಡು ಅಲ್ಲಿಂದ ಇನ್ನೊಬ್ಬ ಫ್ರೆಂಡ್ ನ ಕರ್ಕೊಂಡು ಅಲ್ಲಿ ಇವಾಗ ಏನೇನ್ ಮಾಡ್ತೀವಿ ರೀಲ್ಸ್ ಹೆಂಗ್ ಶೂಟ್ ಮಾಡ್ತೀವಿ ನಿಮ್ಗೆ ತೋರಿಸ್ತೀವಿ ಲೆಟ್ಸ್ ಗೋ ನನ್ನ ಫ್ರೆಂಡ್ ಪಿಕ್ ಮಾಡಕ್ ಬಂದ ನನ್ನ ಮನೆ ಹತ್ರ ಬಂದ ಆಲ್ರೆಡಿ ಮನೆ ಹತ್ರ ಬಂದ್ಬಿಟ್ಟು ಅವನೇ ಹಾಯ್ ಡ್ಯೂಡ್ ಹಾಯ್ ಅನ್ನು ಹಾಯ್ ಗೈಸ್ ಅಲ್ಲ ಅಂಟಮಾಸ್ ನೋಡಿ ಲೆಟ್ಸ್ ಗೋ ಅಂಟಮಾಸ್ ಗೈಸ್ ಅಲ್ಲೋದ್ಮೇಲೆ ನಿಮ್ಗೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸರಿ ಅಲ್ಲಿ ಗಂಟ ವ್ಯೂ ನೋಡ್ತಾ ಇರಿ ವ್ಯೂ ಲೊಕೇಶನ್ ಹತ್ರ ಬಂದಿದೀವಿ ಅಣ್ಣ ಬಂದ್ಬಿಟ್ಟು ಗಾಡಿನ ವಾಶ್ ಮಾಡಿಸ್ತಾವ್ನೆ ಸರ್ವಿಸ್ ಮಾಡ್ಕೊಂಡು ಹೋಗೋದು ಚೇತು ಮರ್ತೋಗ್ಬಿಟ್ಟ ನಮ್ ಯಾರಂತಾನೆ ಗೊತ್ತಾಗಿಲ್ಲ ಚೇತು ನಾನು ಯಾರಂತಾನೆ ಗೊತ್ತಾಗಿಲ್ಲ ಒಬ್ಬ ಇರ್ತಾನೆ ಗೊತ್ತಾ ಏನು ಮಾರ್ದೆ ಇರೋನು ಒಳ್ಳೆ ಹುಡುಗ ಅಂತಾರೆ ನರ್ಸದ್ ನನ್ ಮಗ ನನ್ನ ಟೀಮಲ್ಲಿ ಚೇತು ನಾನು ಯಾರು ಹೇಳಿ ನೋಡು ಹೋಗ್ಲಿ ಗೊತ್ತಿಲ್ಲ ಮರ್ತೋಗ್ಬಿಟ್ಟ ಯಪ್ಪ ಏನೋ ಇವನು ಮರ್ತೋಗ್ಬಿಟ್ಟವನಿ ಏನ್ ನೋಡೋದು ಎಷ್ಟು ಬೆಳ್ಳ ಕಾಣಿಸ್ತೈತೆ ಕಟ್ ಮಾಡಿದೆ ನನ್ ಫೋನ್ ಕಟ್ ಮಾಡಿದೀನಿಕಲ್ಲ ಕಟ್ ಮಾಡಿಲ್ವಾ ಗೈಸ್ ಕಟ್ಟೆ ಮಾಡಿಲ್ವ ಅಂತ ನೋಡ್ರಿ ಇವನು ಗಾಡಿ ವಾಷಿಂಗ್ ಮಾಡ್ಕೊಂಡು ಇಲ್ಲಿಂದ ನಾವು ರೀಲ್ಸ್ ಮಾಡಕ್ ಹೋಗ್ತೀವಿ ಇವಾಗ ಚೇತು ಮಸ್ತಾಗಿ ರೀಲ್ಸ್ ಮಾಡ್ತಾನೆ ಭಾರಿಯಾಗಿ ಚೇತುಗ್ ನಾನು ಯಾರಂತ ಗೊತ್ತಿಲ್ಲ ಚೇತು ಮರ್ತೋಗ್ಬಿಟ್ಟಾನೆ ಬಟ್ ನನಗೆ ಗೊತ್ತು ಚೇತು ಯಾರು ಅಂತ ರೂಮಿಗೆ ಬಂದಿದೆ ಗೊತ್ತಾ ಆರಾಮ್ ಇಟ್ಕೊಂಡು ಗೊತ್ತು ನಾನು ಮಾಮು ಮತ್ತೆ ವಾಷಿಂಗ್ ಮಾಡಿಸ್ಕೊಂಡು ಎಲ್ಲ ಹೋಗೋದು ಹೇಳು ಇಲ್ಲ ಪಕ್ಕದಲ್ಲಿ ಸ್ಪ್ಲೆಂಡರ್ ಆಲ್ವೇಸ್ ಸ್ಪ್ಲೆಂಡರ್ ಅಲ್ಲ ಮಚ್ಚ ಬೆಸ್ಟ್ ಗಾಡಿ ಅಂತೀಯಾ ಎಷ್ಟೇ ಗಾಡಿಗಳು ಬಂದ್ರು ಗಾಡಿ ಇನ್ನೂ ಬಂದಿಲ್ಲ ಇಲ್ಲ ಅದು ಸ್ಪ್ಲೆಂಡರ್ ಇಸ್ ಮಸ್ತ್ ಗಾಡಿ ಗೈಸ್ ಇವಾಗ ವಾಷಿಂಗ್ ಮಾಡ್ತಾರೆ ಗಾಡಿ ವಾಶ್ ಆದ್ಮೇಲೆ ಸೀದಾ ರೀಲ್ಸ್ ಮಾಡಕ್ ಹೋಗ್ತೀವಿ ಜಂಪ್ ಮಾಡಿ ಸ್ವಿಮ್ಮಿಂಗ್ ಮಾಡೋಣ ಹೊಡಿದ ಒಂದ್ಸಲಿ ಇವನು ಕ್ಯಾಮ್ರಾ ಕ್ವಾಲಿಟಿ ಕೇಳ್ತಿದ್ದ ಬಟ್ ಈ ಸಲ ಪಕ್ಕ 100% ಕ್ಯಾಮ್ರಾ ಕ್ವಾಲಿಟಿ ಬರುತ್ತೆ ಅಂತ ಕೇಳು ಈ ಸಲ ಕಮ್ಮಿದ್ರಲ್ಲಿ ಮಾಡ್ತಾ ಇದೀನಿ ಈ ಸಲ ಹೆವಿ ಫೀಲ್ ಆಯ್ತು ನಮ್ಮ ಹುಡುಗ ಬ್ರಹ್ಮಚ KTM ನಿಂಗ್ ಬೈಕ್ ಯಾವ ಫೇವ್ರೇಟ್ ತಗೋಣ ಗೈಸ್ ಅದನ್ನು ತಗೋಣ ಏನಂತ ಸ್ಪ್ಲೆಂಡರ್ ತಗೊಂಡ್ ಆಗೈತಿ ಅದನ್ನ ಬಿಟ್ಟು ಬೇರೆ ಫೀಲಿಂಗ್ ಇಲ್ಲ ಹಂಗಂತೀಯ R15 ತಗೋಣ ಬ್ರಹ್ಮಚ ನನ್ನ ಫೇವ್ರೇಟ್ ಗಾಡಿ ಗೈಸ್ ಇನ್ ಗಾಡಿ ಓಡಿಸೋ ಫೀಲ್ ಮಾತ್ರ ಕ್ರೇಜಿ ಐಟಿ ಆಗೈತೆ ಮಸ್ತ್ ಗಾಡಿ ಇದು ಒಂದು ನಮ್ಮ ಆಂಟಿ ಮಾತಾಡ್ಸಕ್ ಹೋಯ್ತಾ ಇದೀನಿ ಬನ್ನಿ ಆಂಟಿ ಹೌ ಆರ್ ಯು ಚೆನ್ನಾಗಿದ್ದೀರಾ ಮಸ್ತಾಗಿದ್ದೀರಾ ಸೂಪರ್ ಆಗಿದೀವಿ ಏನ್ ತಿನ್ರಿ ಏನ್ ತಿಂತಾರೆ ಮನುಷ್ಯರು ತಿನ್ನೋದ್ನೇ ತಿಂದಿದೀವಿ ಹುಡುಗ ಟೈಮ್ ಬಾಂಬ್ ರೆಡಿ ಮಾಡೋ ತೋರ್ಸೊಂದು ಟೈಮ್ ಬಾಂಬ್ ತೋರ್ಸು ಗೈಸ್ ನಾನು ಇದ್ರದ್ದು ಟೈಮ್ ಬಾಂಬ್ ತಗೋಬೇಕು ನೋಡ್ರಿ ಹೆಂಗೈತೆ SRMX ಇದು 20,000 mAh ಮಸ್ತ್ ಆಗೈತಲ್ಲ ನಾನೊಂದು ತಗೋಬೇಕು ಗೈಸ್ ಇದ್ನ ಬೇಕಾಯ್ತದ ಅವಾಗ ಹಾಯ್ ಹೌ ಆರ್ ಯು ವಾಟ್ ಈಸ್ ಯುವರ್ ನೇಮ್ ಮಾಡಕ್ ಕೆಲಸ ಇಲ್ಲ ಬಿಡಲ್ಲ ನಾನು ಅಂತಾರೆ ಎಂತದ ನಾಗರಾಜ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಹಾಯ್ ಸೆಕೆಂಡ್ ಪ್ರಾಬ್ಲಮ್ ಫೈನಲಿ
ಗಾಡಿ ಸರ್ವಿಸ್ ಮುಗಿದೋಗೈತೆ. ಸರ್ವಿಸ್ ಅಂದ್ರೆ ಸರಿ ವಾಷಿಂಗ್ ಮುಗಿದೋಗೈತೆ. ಇನ್ನು ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಫಾರ್ ರೀಲ್ಸ್ ಮಾಡೋಕೆ. ಬನ್ನಿ ಗೈಸ್, ಅಲ್ಲೇನೋ ನಡೀತದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸರ್ವಿಸ್ ಅಂತೂ ಮುಗ್ದಾಗೈತೆ. ಇವಾಗ ಸೋಟೆ ಓಡಿಸ್ತಾನೆ ಗಾಡಿನ. ಲೆಟ್ಸ್ ಗೋ, ಬನ್ನಿ ರೀಲ್ಸ್ ಮಾಡಕ್ ಹೋಗೋಣ. ಗೈಸ್ ಐ ನೋ ರೀಲ್ಸ್ ಮಾಡಕ್ ಹೋಯ್ತೀವಿ ಅಂದ್ಬಿಟ್ಟು ಗಾಡಿ ರೆಡಿ ಮಾಡ್ಸಕ್ ಬಂದಿದೀವಲ್ಲ. ಇವನು ಬಲ್ಪ್ ಹಾಕಿಸ್ತಾನೆ ಒಂದು ಗಾಡಿಗೆ, ಹೆಡ್ಲೈಟ್ ಕಾಣಲ್ವಂತೆ. ಮಿಂಚಿಂಗ್ ಮೀನಾಕ್ಷಿ ಮಾಡಿಸ್ತಾನೆ ಗಾಡಿಗೆ. ಐ ನೋ ಗೈಸ್, ರೀಲ್ಸ್ ಮಾಡೋಣ ಅಂತ ಹೇಳಿದ್ವಿ, ಬಟ್ ಇವಾಗ ಹೋಗ್ಬೇಕು. ಗೊತ್ತು ಗೈಸ್, ಇವಾಗ ಹೋಯ್ತೀವಿ, ಪಕ್ಕ ಹೋಯ್ತೀವಿ. ನೋಡ್ರಿ ರೆಡಿ ಮಾಡ್ತಾವ್ರೆ. ಇದು ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ರೀಲ್ಸ್ ಮಾಡಕ್ ಹೋಗಿದ್ರೆ ಡೈರೆಕ್ಟ್ ಆಗಿ. ನೀನೆಲ್ಲ ಮೂವ್ ಮಾಡ್ಕೊಬೇಡ ಶಿವಮ್. ಚಪ್ಪರ್ ಯಾಕೋ ಬೈತಿದ್ಯಾ? ಈ ದನ ಗೊತ್ತವನ, ಅದಕ್ಕೆ ದನ. ಮಚ್ಚ ಹಂಗಲಕ್ಕಲ್ಲ ಮಚ್ಚ. ಶಿವಮ್ ಹೋಗ್ತಿದ್ವಿ ಕಟ್ ಫೀಲಿಂಗು. ಮಗ ಇವ್ನ ಬಿಡ ಮಾತಾ ಇಲ್ಲ, ಏನೋ ಗತಿ ಕಾಣಿಸ್ತೀನಿ ಮಗ. ಇವ್ನ ಸುಮ್ನೆ ಬಿಡ ಮಾತಾ ಇಲ್ಲ. ಮಚ್ಚ ಅವನಿಗೆ ಕೈಯೇ ಇಲ್ಲ ಕಣ. ಯಾಕೆ ಬರ್ಲಿಲ್ಲ ಮತ್ತೆ? ಮಚ್ಚ ಕರೆಕ್ಟಾಗಿ ಇತ್ತು ಕಣ. ಬಿಡು, ಜೋರಾಗಿ ಹೇಳ್ಬೇಕು. ನೀನು ಇರೋ ಅವ್ರು ಹೋಗ್ಲಿ. ಯಾರು ಇಲ್ಲ ಇವಾಗ ನಂದು ಹಲೋ ಹೆಂಗೈತೆ ಸ್ಟೈಲ್ ನಂದು. ಇವತ್ತಿನ ಸ್ಟೈಲ್ ರೀಲ್ಸ್ ಮಸ್ತ್ ಆಗೈತೆ, ಬೆಂಕಿ ಆಗೋದೈತೆ. ಎಲ್ಲ ನಕ್ಕು ಬೀಳ್ತೀರ ರೋಡಲ್ಲಿರೋರ್ಗೆಲ್ಲ ಎಂಟರ್ಟೈನ್ಮೆಂಟ್. ಅಯ್ಯಯ್ಯಪ್ಪ ಗೈಸ್, ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಸುಸ್ತಾಗ್ಬಿಟ್ಟಿದ್ದೀನಿ. ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಲ್ಲ, ಮನೆಗೆ ಹೋಗ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸೊ ನೋಡ್ರಿ ಇಲ್ಲಿ ಈ ಲೆವೆಲ್ಗೆ ಬ್ಲಾಗ್ ಮಾಡ್ತಾ ಇದೀನಿ ನಾನು. ಯಪ್ಪ ಇರು ಗೈಸ್. ಬಾಯ್ ಮ್ಯಾಮ್, ಬಾಯ್. ಗುಡ್ ನೈಟ್ ಗೈಸ್. ನಾವು ಮನೆಗೆ ಹೊಂಟ್ವಿ ಗೈಸ್. ಇಲ್ಲಿಂದ ಮನೆಗೆ ಹೋಯ್ತಾ ಇದೀವಿ. ಮೈಕೆಲ್ಲ ಹಾಕದ್ಲಾ? ಸೊ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀವಿ ಅಲ್ಲಿ ಗಂಟ. ಬಾಯ್ ಬ್ರೋ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಬಾಯ್. ಸೊ ಗೈಸ್ ಫೈನಲಿ ಮನೆಗೆ ಬಂದಾಯ್ತು. ಮನೆಗೆ ಹೋಯ್ತಾ ಇದೀವಿ. ಗೈಸ್ ಇಲ್ಲಿ ನೋಡ್ರಿ, ಇವ್ನು ಹೊಸ ಸ್ಟೈಲ್ ಇಸ್ಕೊಂಡ್ಬಿಟ್ಟವನೆ. ಬಾಯ್. ಸೊ ಗೈಸ್ ಫೈನಲಿ ನಾನು ಮನೆಗೆ ವಾಪಸ್ ಬಂದೆ. ಸೊ ಬ್ಲಾಗ್ ನಾನು ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮನೆಗೆ ವಾಪಸ್ ಬಂದಿದ್ದೀನಿ. ಸೊ ಇವತ್ತಿನ ದಿನ ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮಮ್ಮಿ. ಸೊ ಎಲ್ಲರಿಗೂ ಬಾಯ್, ಲವ್ ಯು, ಟೇಕ್ ಕೇರ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಇವತ್ತಿನ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ಕೊಂತೀನಿ ವ್ಲಾಗು. ಸೊ ಬಾಯ್, ಎಲ್ಲರಿಗೂ ಗುಡ್ ನೈಟ್.